ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಡ್ಡಕ್ಕೆ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನು ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಅಬ್ಬಬ್ಬಬ್ಬಾ, ಎಷ್ಟ್ರಿ ಮಂದಿ ಜನಸಾಗರ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗಲ್ ಬಿಡ್ರಿ, 10 ಕಣ್ಣೇ ಬೇಕಾಗ್ತವ. ಇಂಥ ಪರಿ ಮಂದಿ ಬಂದ್ರೆ ಅದನ್ನೆಲ್ಲ ನಿಭಾಯಿಸ್ಲಿಕ್ಕಂತೂ 8 ದಿನೇ ಬೇಕು ಬಿಡ್ರಿ. ಈ ಕುಂಭಮೇಳ ಅಂತ ಅಂದ ಕೂಡಲೇ ನಮ್ಮ ಖರ್ಗೆ ಸಾಹೇಬ್ರು ನೆನಪಾದ್ರೆ ನೋಡ್ರಿ ವಯಸ್ಸಾಗೈತಿ, ಸುಮ್ಮನೆ ಇರೋದು ಬಿಟ್ಟು ಈ ವಯಸ್ಸಿನಾಗ ಇದ್ದವ್ರ ಹತ್ರದಿಂದನೇ ಛೀ ಥೂ ಅಂತ ಉಗುಳಿಸ್ಕೊಳ್ಳೋದು ಬೇಕೇನು ಹೇಳ್ರಿ ಇವರಿಗೆ? ನಮ್ದು ಬಿಡ್ರಪ್ಪ, ನಮ್ಮ ಲೆಕ್ಕ ಬಿಟ್ಬಿಡಲೆಕ್ಕ. ಖರ್ಗೆ ಸಾಹೇಬ್ರಿಗೆ ಈ ವಿಷಯನೂ ಗೊತ್ತಾಗ್ಲಿಲ್ಲ. ನಮ್ಮ ರಂಗಣ್ಣ ರಾಂಗ್ ಆಗ್ತಾರ ಅನ್ನೋದು ಗೊತ್ತಿದ್ದು ಸಿಕ್ಕಾಕೊಂಡು ಬಿಟ್ರಲ್ಲ. ಉಗುಳಿದ್ರು ರಂಗಣ್ಣ. ಅದು ಎಂಥ ಪರಿ ಉಗುಳಿದ್ರು ಅಂದ್ರೆ ಈ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಸೈಡಿಗೆ ಬಾಯಿಗೆ ಪಾನ್ ಹಾಕ್ಕೊಂಡು ತುಬಕ್ ಅಂತ ಉಗಿತಾರ ನೋಡ್ರಿ, ಹಂಗೆ ಉಗಿದು ಬಿಟ್ರೆ ಇದನ್ನು ಒರೆಸ್ಕೊಳ್ಳೋಕೆ ಖರ್ಚೀಫ್ ಟಾವೆಲ್ಲ ಏನೂ ಸಾಕಾಗೋದಿಲ್ಲ. ಮೆಕ್ಕಾಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತಾ? ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ. ಖರ್ಗೆನೂ ಹೋಗಿ ಬರಲಿ ಬೇಕಾದ್ರೆ ನೋಡೋಣ, ಹೇಳಕ್ಕಾಗತ್ತಾ? ಇಲ್ಲ. ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪ್ಗೊಂದು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತಾ? ಮಾತೇ ಬರಲ್ವಲ್ಲ ಸರ್ ಇವೆಲ್ಲ. ಅವ್ರಿಗೆ ಹೇಳ್ತಾರಾ? ಹೇಳಿ ನೋಡೋಣ. ಯಾಕೆ ಅಂದ್ರೆ ಅದು ನಂಬಿಕೆ. ಹಾಗೆ ಕುಂಭಮೇಳ ಅಲ್ಲ, ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ. ಕುಂಭಮೇಳ ಗಂಗಾ ಅಲ್ಲ, ಸಂಸ್ಕೃತದಲ್ಲಿ ಬರುತ್ತೆ. ಗಂಗೆಯಲ್ಲೇ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ನೀನಿರುವ ಜಾಗದಲ್ಲಿರುವಂತಹ ತೀರ್ಥವೇ ತೀರ್ಥ ನೀರು, ಅದನ್ನೇ ಗಂಗೆ ಎಂದು ಪರಿಭಾವಿಸಿಕೊಂಡು ಮುಂದುವರಿ. ಹೆಂಗ ಬಾವ ರಾತ್ರಿ ಇಷ್ಟು ಜ್ಞಾನಿ ಆಗ್ಬಿಟ್ಟೆ? ಯಾವ ಮಾರ್ಕ್ ಕೂತಿದ್ದೆ? ಬಿಡ್ಬಿಡ್ರಿ ಅವ್ರನ್ನೆಲ್ಲಾರು. ಕಾಂಗ್ರೆಸ್ಗೆ ದೇವ್ರು ಯಾರ್ರಿ? ಹೈಕಮಾಂಡ್. ಯಾರ್ರಿ ಹೈಕಮಾಂಡ್ ಅಂದ್ರೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ. 3 ಏನ್ರಿ? 3 ಇದಾರೆ. 2 ದೇವತೆಗಳು, 1 ದೇವರು. ಹೌದಾ? ಕಾಮಿಡಿ ಮಾಡ್ತೀಯ? ಕಾಮಿಡಿ ಗ್ರೋ ಕಾಮಿಡಿ ಮೇಲೆ ಹತ್ರ ಕಾಮಿಡಿ ಮಾಡ್ತೀಯಲ್ಲ ನೀನು, ಕಾಮಿಡಿ ಹೀರೋ ನೀನು. ಇವರ ಮುಂದೆ ದೇಶದ ಉದ್ದಗಲದಿಂದ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡಿ ಬರ್ತಾರಲ್ಲ, ಎಲ್ಲ ಒಂದು ಈಡೇರಿದ್ಯಾ? ಎಲ್ಲ ಒಂದು ಈಡೇರಿದ್ಯಾ? ನಂಬಿಕೆ. ಮೇಡಮ್ ಹತ್ರಕ್ಕೆ ಹೋದ್ರೆ ಕೆಲಸ ಆಗ್ಬೋದು, ನಂಬಿಕೆ. ಎಲ್ಲ ಒಂದು ಈಡೇರಿದ್ಯಾ? ನಂಬಿಕೆ. ಮೇಡಮ್ ಹತ್ರಕ್ಕೆ ಹೋದ್ರೆ ಕೆಲಸ ಆಗ್ಬೋದು, ನಂಬಿಕೆ. ಹೌದು ಬಿಡ್ರಿ, ರಂಗಣ್ಣ ಹೇಳದ್ಮೇಲೆ ಆಲ್ ರೈಟೇ. ಒಂದೊಂದು ಸಲ ನನಗೆ ಈ ಖರ್ಗೆ ಸಾಹೇಬ್ರು ನಮ್ಮೂರಿನವ್ರೆ ಅಂತ ಹೇಳ್ಕೊಳ್ಳೋಕ್ಕೂ ಬಹಳ ಬೇಸರ ಆಗುವಂಗೆ ಮಾಡ್ತಾರೆ ನೋಡ್ರಿ. ಅಲ್ರಿ, ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗ್ತೈತಿ ಅಂತ ಕೇಳ್ತಿರಲ್ಲ. ರಾಜ್ಯದಾಗ ಸರ್ಕಾರಿ ಶಾಲೆ ಶಿಕ್ಷಕರಿಗೆ 3-4 ತಿಂಗಳಿಂದ ಪಗಾರೇ ಕೊಟ್ಟಿಲ್ಲ ಅಂತ ನೋಡ್ರಿ ನಿಮ್ಮ ಸಿದ್ದರಾಮಯ್ಯ ಮತ್ತು ಮಧು ಬಂಗಾರಪ್ಪನವರು. ಈಗ ಹೇಳ್ರಪ್ಪ, ಹಿಂಗೆಲ್ಲ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗ್ತೈತೇನ? ಪಗಾರ ಕೊಡ್ಲಾರ್ದೆ ಇದ್ರ ಪಾಪ ಅವ್ರ ಹೊಟ್ಟೆರೆ ತುಂಬತೈತೇನ್ರಿ? ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಇವತ್ತು ಶಿಕ್ಷಕರಿಗೆ ವೇತನ ನೀಡಲಾಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಕೊಪ್ಪಳ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಒಂದಿಷ್ಟು ಶಾಲೆಗಳನ್ನು ಮಂಜೂರು ಮಾಡಿದರು. ಅದರಲ್ಲಿ ಯಲಬುರ್ಗಾ ತಾಲೂಕಿನ 12 ಮತ್ತು ಕೊಪ್ಪಳ ತಾಲೂಕಿನ 6 ಶಾಲೆಗಳಿಗೆ ಕಳೆದ ಜುಲೈ ತಿಂಗಳಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಶಾಲೆಗಳನ್ನು ಉದ್ಘಾಟನೆ ಮಾಡಿದರು. ಇದು ಪ್ರೌಢಶಾಲೆಗಳಲ್ಲಿ ಸುಮಾರು ಒಟ್ಟು 120ಕ್ಕೂ ಹೆಚ್ಚು ಶಿಕ್ಷಕರಿದ್ದಾರೆ. ಅದರಲ್ಲಿ 90ಕ್ಕೂ ಹೆಚ್ಚು ಶಿಕ್ಷಕರು ಅತಿಥಿ ಶಿಕ್ಷಕರಿದ್ದಾರೆ. ಆದರೆ ಅತಿಥಿ ಶಿಕ್ಷಕರಿಗೆ ವೇತನ ನೀಡುವಂತ ಸರ್ಕಾರ, ಆದರೆ ಕಾಯಂ ಶಿಕ್ಷಕರು ಏನು ಈ ಶಾಲೆಗಳಿಗೆ ಕಾಯಂ ಶಿಕ್ಷಕರಾಗಿ ಬಂದರು ಅವರಿಗೆ ಇಲ್ಲಿವರೆಗೂ ವೇತನ ಆಗಿಲ್ಲ. 1 ತಿಂಗಳ ವೇತನ ಬಾರದೇ ಇದ್ದರೂ ಸಹ ಒಂದಿಷ್ಟು ಸಂಕಷ್ಟಕ್ಕೆ ಮತ್ತು ಪರದಾಡುವಂಥ ಸ್ಥಿತಿಯಲ್ಲಿ 7-8 ತಿಂಗಳಿಂದಲೂ ಸಹ ವೇತನ ಇಲ್ಲದೆ ಪರದಾಡುವಂಥ ಸ್ಥಿತಿ ಇದೆ. ಒಟ್ಟಾರೆ 30 ಜನ ಶಿಕ್ಷಕರು ಈಗ ಆಲ್ರೆಡಿ ಈ 18 ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಆ ಶಿಕ್ಷಕರಿಗೆ ಈ 5 ತಿಂಗಳಿಂದ ವೇತನ ಇರದೇ ಇರತಕ್ಕಂಥದ್ದು. ಬಜೆಟ್ ಇದೆ, ಅದರ
ಆ ಒಂದು ಬಜೆಟನ್ನು ಯಾವ ಅನುದಾನದಲ್ಲಿ ಯಾವ ಹೆಡ್ನಲ್ಲಿ ತೆಗೆದುಕೊಂಡು ಪಗಾರ ಕೊಡಬೇಕು ಅಂತಕ್ಕಂಥದ್ದು ಇದುವರೆಗೆ ಬಗೆಹರಿದಿಲ್ಲ. ಈ ಮನವಿಯನ್ನು ನಾವು ಆಲ್ರೆಡಿ ಮಾನ್ಯ ಅಪರ ಆಯುಕ್ತರಿಗೆ ಮತ್ತು ಮಾನ್ಯ ಉಪನಿರ್ದೇಶಕರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಘದಿಂದ ಮನವಿ ಸಲ್ಲಿಸಿದ್ದೀವಿ. ಆದರೂ ಕೂಡ ಇನ್ನೂ ಇದುವರೆಗೂ ಕೂಡ ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೆ 5 ತಿಂಗಳಿಂದ ವೇತನ ಆಗದೇ ಇರತಕ್ಕಂಥದ್ದನ್ನು ನೋಡ್ರಿ, ಮಾತಾಡ್ಲಿಕ್ಕತ್ರ ಭಾಳ ಮಾತಾಡ್ಬೇಕಾಗ್ತದೆ. ಮತ್ತು ರಂಗಣ್ಣ ನನಗೆ ಶ್ವೇತಕ್ಕನೂ ರಾಂಗ್ ಆಗ್ಬೇಕಾಗ್ತದೆ. ಅದಕ್ಕೆ ಈ ಟಾಪಿಕನ್ನು ಇಲ್ಲಿಗೆ ಬಿಟ್ಟುಬಿಡ್ತೀನಿ ಈಗ. ಹೌದು, ನಿಮಗೆ ಇನ್ನೊಂದು ವಿಷಯ ಗೊತ್ತಾಯ್ತಿಲ್ಲ? ಇಷ್ಟು ದಿನ ಏನು ಮಾಡಿರಿ ಹೆಣ್ಮಕ್ಳೆ, ಇನ್ನು ಮ್ಯಾಲ ನಿಮ್ಮ ಗಂಡಂದ್ರ ಜೊತೆಗೆ ಸುಮ್ಮನೆ ಜಗಳ ಮಾಡಿ ಕಿರಿಕಿರಿ ಎಬ್ಬಿಸ್ಕೋಬೇಡ್ರಿ. ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡ್ರಿ. ಜಗಳ ಮಾಡ್ಕೊಂಡ್ರೆ ಸಾಕು, ಫ್ರೀ ಬಸ್ ಐತೆ ಅಂತ ಹೇಳಿ ತವ್ರ ಮನೆಗೆ ಹೋಗ್ಬಿಡೋದು, ಗೃಹಲಕ್ಷ್ಮಿ ರೊಕ್ಕ ಅದ ಅಂತ ಹೇಳಿ ಅದ್ರಾಗೆ ಬದುಕ್ತೀನಿ ಅಂತ ದೊಡ್ಡ ಭಾರಿ ಕೊಂಚ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಬಿಡ್ರಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ಇವೆಲ್ಲ ಪುಗ್ಸಟ್ಟೆ ಭಾಗ್ಯಗಳೆಲ್ಲ ಬಂದಾಗೋದು ಗ್ಯಾರಂಟಿ. DK ಸಾಹೇಬ್ರೆ ಓಪನ್ ಆಗಿ ಘೋಷಣೆ ಮಾಡಿಬಿಟ್ಟಾರ. ಡಿಎಗಳನ್ನ ಜಾಸ್ತಿ ಮಾಡ್ತೀವಿ, ಏನಿಲ್ಲದ ಹಂಗೆ ಎಷ್ಟು ದಿನ ಫ್ರೀ ಆಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ, ಒಂದು ಪೋಸ್ಟ್ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾರೆ. ಟಿಕೆಟ್ ರೇಟ್ ಜಾಸ್ತಿ ಆಗ್ತಿದೆ, ನೀರಿನ ರೇಟು ಜಾಸ್ತಿ ಮಾಡಿದ್ರೆ ಹೇಗೆ? ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಆಗಿದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವ ನಾವು? ಏನ್ ಮಾಡ್ತೀರಿ ಈಗ? ಅರೆ ಅಲ್ರಿ DK ಸಾಹೇಬ್ರ, ನಾವು ಮೊದಲನೇ ದಿನದಿಂದ ಹೇಳಕತ್ತಿದ್ದು ಇದೇ ಮಾತಲ್ಲೇನ್ರಿ? ಎಲ್ಲ ಫ್ರೀ ಕೊಟ್ರೆ ಸರ್ಕಾರ ಹೆಂಗೆ ನಡೆಸ್ತೀರಿ ಅಂತ ಕೇಳಿಕತ್ತಿದ್ವಿ. ಇಷ್ಟು ದಿನ ನಾವು ಹೇಳಿದ್ರೆ ಏನೂ ಕಿವ್ಯಾಗೆ ಹಾಕೊಳ್ಳಿಲ್ಲ. ಈಗ ನೀವೇ ಹೇಳಕ್ಕೆ ಚಾಲು ಮಾಡಿಬಿಟ್ಟಿರಲ್ಲ. ಎಲ್ಲ ಹಿಂಗೆ ನೋಡ್ರಪ್ಪ, ಗೆಲ್ಲುದಕ್ಕಿಂತ ಮೊದಲು ಒಂಥರ, ಗೆದ್ದ ಮೇಲೆ ಇನ್ನೊಂದು ಥರ. ನಮಗೆ ಯಾವಾಗೋ ಅರ್ಥ ಆಗಿತ್ತು, ಆದ್ರೆ ಕೆಲವು ಮಂದಿಗೆ ಏನು ನೋಡ್ರಿ, ಎಷ್ಟು ಹೇಳಿದ್ರೂ ಅರ್ಥನೇ ಆಗೋದಿಲ್ಲ. ಒಟ್ಟಿನ್ಯಾಗ ಈ ಕಡೆಯಿಂದ 2,000 ರೂಪಾಯಿ ತೊಗೊಂಡು ಆ ಕಡೆಯಿಂದ 10,000 ಕೊಡು ಹಂಗೆ ಆಗೇ ಆಗ್ತೈತಿ. ಇದು ಮಾತ್ರ ಗ್ಯಾರಂಟಿ ಅಂತ ತಿಳ್ಕೊರಿ ನೀವು. ಇವ್ರ ಕತೆ ಹಿಂಗಾದ್ರೆ ಅಲ್ಲಿ ಡೆಲ್ಲಿನ್ಯಾಗ ರಾಹುಲ್ ಗಾಂಧಿ ಅವ್ರದ್ದು ಮತ್ತೊಂದೇ ಕತೆ ಬೇರೆನೇ. ಕಾಂಗ್ರೆಸ್ನವ್ರು ಒಂಥರ ಉಸಿರು ಒಳ್ಳಿ ಇದ್ದಂಗೆ ನೋಡ್ರಪ್ಪ, ಅವಾಗ ಬಣ್ಣ ಬದಲಾಯಿಸ್ಕೋತೇ ಇರ್ತಾರೆ. ಅವತ್ತು ನೋಡಿದ್ರೆ ಕೇಜ್ರಿವಾಲನ್ನು ಜೈಲಿಗೆ ಕಳಿಸಿದ್ದು BJP ಪಿತೂರಿ ಅಂತ ಹೇಳಿ ರಾಹುಲ್ ಕಾಕ ಹೇಳಕತ್ತಿದ್ರು. ಈಗ ನೋಡಿದ್ರೆ ಕೇಜ್ರಿವಾಲ್ ಭ್ರಷ್ಟ ಅಂತ ಹೇಳಿಕತ್ತಾರ. आपने केजरीवाल जी के 10 साल देख लिए, उससे पहले आपको याद है शीला जी ने किस प्रकार से यहां पे काम किया था, इंफ्रास्ट्रक्चर बनाया था, पूरी दिल्ली को बदल दिया था. ये केजरीवाल लंबे लंबे भाषण करते हैं, भ्रष्टाचार करते हैं, मगर काम दिल्ली की जनता के लिए नहीं करते हैं. मैं आपसे पूछता हूं, केजरीवाल जी ने पोल्यूशन के बारे में क्या किया, मुझे बताओ. बीमारी फैल रही है, दमा फैल रहा है, एस्मा फैल रहा है, कैंसर फैल रहा है. लंबे लंबे भाषण हो गए, मगर पोल्यूशन के लिए आपके चीफ मिनिस्टर ने, केजरीवाल जी ने क्या किया है? रोजगार के लिए मुझे बता दो. सबसे ज्यादा बेरोजगारी हिंदुस्तान में आज है 50 साल में. ओखला में इंडस्ट्रियल सेंटर था, मैन्युफैक्चरिंग के लिए, छोटे बिजनेसेस के लिए, ओखला के लिए आपके चीफ मिनिस्टर ने क्या किया? रोजगार के लिए क्या किया? महंगाई कम करने के लिए उन्होंने क्या किया? कुछ नहीं किया, सिर्फ भाषण करते हैं. और मैंने सुना कि अपने बारे में कह रहे हैं कि मैं ईमानदार हूं. मतलब अपने आप को सर्टिफिकेट दे रहे हैं, जनता से नहीं पूछ रहे कि भैया मैं ईमानदार हूं हां या ना. अपने आप को सर्टिफिकेट देने की मैं ईमानदार हूं. अपने आप को सर्टिफिकेट किसको देने की जरूरत होती है? जो बेईमान होता है वही अपने आप को सर्टिफिकेट देता है. ईमानदार आदमी अपने आप को सर्टिफिकेट नहीं देता है. ईमानदार आदमी को जनता सर्टिफिकेट देती है. और बोलने की जरूरत नहीं होती कि मैं ईमानदार हूं, मैं ईमानदार हूं. कोई जरूरत नहीं होती है. जनता जानती है कौन ईमानदार है, कौन ईमानदार नहीं है. आप आए थे, आपने कहा था कि आप ईमानदारी की राजनीति करेंगे. आपने ईमानदारी की राजनीति नहीं की. आपने लिकर स्कैम किया. दिल्ली में सबसे बड़ा लिकर स्कैम आपने दिल्ली में किया है, यह सच्चाई है. और अगर आप सचमुच में ईमानदारी की बात करना चाहते हैं
तो आप दिल्ली की जनता से पूछो, भाषण में ऐसे भाषण में जाके पूछो, सर्टिफिकेट उनसे मांगो, आपको अपने आप को सर्टिफिकेट देने की कोई जरूरत नहीं है। ಈ ಸೀಸನಿಗೆ ತಕ್ಕಂಗೆ ಬದಲಾಗುವುದನ್ನ ಇವರನ್ನ ನೋಡಿ ಕಲಿಬೇಕು ಅಂತ ಅನಿಸ್ತದೆ. ಬದಲಾವಣೆ ಜಗದ ನಿಯಮ, ಆದರೆ ರಾಹುಲ್ ಗಾಂಧಿಗೆ ಯಾವ ಕರ್ಮ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.